ಇನ್ನು ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಓದ್ತಾ ಇದ್ದಂತಹ ಮಂಡ್ಯ ಮೂಲದ ವರುಣ್ 20 ವರ್ಷದ ಹಿಂದೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದಂತಹ ತಂದೆಯನ್ನ ಈ ಬಾರಿ ಪರೀಕ್ಷೆ ಬರೆಯುವಂತೆ ಉತ್ತೇಜನ ಕೊಟ್ಟಿದ್ರು. ಅಪ್ಪನಿಗೆ ಮಗನೇ ಗುರು ಆಗಿದ್ರು. ಅದರಂತೆ ಮಗನ ಜೊತೆ ತಂದೆಯೂ ಕೂಡ ಓದಿ ಈಗ ಪಾಸ್ ಆಗಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಪುತ್ರ ಫಸ್ಟ್ ಕ್ಲಾಸ್ ನಲ್ಲಿ ಪಾಸ್ ಆಗಿದ್ರೆ, ಕಲಾ ವಿಭಾಗದಲ್ಲಿ ಅಪ್ಪ ಜಸ್ಟ್ ಪಾಸ್ ಆಗಿದ್ದಾರೆ. ಈ ಬಗ್ಗೆ ತಂದೆ ಹಾಗೂ ಮಗ ಖುಷಿಯನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆತ ಕುಶಾಲನಗರದ ಕೂಡ್ಲಾ ಚಿಟ್ಟಳ್ಳಿಯಲ್ಲಿ ತಾಯಿ ಹಾಗೂ ಮಗಳು ಪರೀಕ್ಷೆಯನ್ನ ಪಾಸ್ ಮಾಡಿದ್ದಾರೆ. ರಿನಿಶಾ ವಿಜ್ಞಾನ ವಿಭಾಗದಲ್ಲಿ 570 ಅಂಕವನ್ನ ಪಡ್ಕೊಂಡಿದ್ರೆ, ತಾಯಿ ಬೇಬಿ ರಾಣಿ ಕಲಾ ವಿಭಾಗದಲ್ಲಿ 388 ಅಂಕವನ್ನ ಪಡ್ಕೊಂಡಿದ್ದಾರೆ. ಕನ್ನಡ ವಿಚಾರದಲ್ಲಿ ಪುತ್ರಿ 96 ಪಡ್ಕೊಂಡ್ರೆ, ಅಮ್ಮ 93 ಅಂಕವನ್ನ ಗಳಿಸಿದ್ದಾರೆ. 25 ವರ್ಷಗಳ ಹಿಂದೆ SSLC ಮುಗಿಸಿದಂತಹ ತಾಯಿಗೆ ಮಗಳೇ ಪ್ರೇರಣೆಯಾಗಿದ್ದಾರೆ. ಸೆಕೆಂಡ್ PUC ಎಕ್ಸಾಮ್ ಬರೆದಿದ್ದೀನಿ. ನಾನು ಅಪ್ಪ ಅವರು 20 ವರ್ಷ ಹಿಂದೆ ಎಕ್ಸಾಮ್ ಬರೆದಿದ್ರು, ಇಂಗ್ಲೀಷ್ ಸಬ್ಜೆಕ್ಟು. ಅದೇ ಫೇಲ್ ಆಗಿತ್ತು. ಅದೇ ಈಗ ಮತ್ತೆ ನಮ್ಮ ಅಪ್ಪ ಆಸೆ ಇತ್ತು ಹಿಂಗೆ ಪಾಸ್ ಆಗಬೇಕಾಗಿತ್ತು ಅಂತ. ಅದಕ್ಕೆ ನಾನು ಹಗಲು ರಾತ್ರಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ಪಾಸಿಂಗ್ ಪ್ಯಾಕೇಜಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಪಾಸ್ ಆಗಿದ್ದಾರೆ, ತುಂಬ ಖುಷಿ ಆಗ್ತಿದೆ. ನಾನು ಒಂದು 20 ವರ್ಷದಿಂದ PUC ಎಕ್ಸಾಮ್ ಬರೆದಿದ್ದೆ, ಪಾಸ್ ಆಗಿರಲಿಲ್ಲ. ಇವಾಗ ನಮ್ಮ ಮಗನ ಆಸೆ, ಅವ್ನ ಮಗನೂ ಸೆಕೆಂಡ್ PUC ಎಕ್ಸಾಮ್ ಬರೀತಾ ಇದ್ದ. ಅದರಿಂದ ನಮ್ಮ ಮಗನ ಆಸೆ, ನೀನು ಎಕ್ಸಾಮ್ ಈ ಸಲ ಬರೆದು ಪಾಸ್ ಆಗಬೇಕು ಅಂದ್ಬಿಟ್ಟು ಆಸೆ ಇತ್ತು. ಅವನು ಜೊತೆ ಕರ್ಕೊಂಡು ಸ್ಫೂರ್ತಿ ಕೊಟ್ಟು ನನಗೆಲ್ಲ ಒಂದು ಸ್ವಲ್ಪ ಮೆಟೀರಿಯಲ್ ಹೇಳ್ಕೊಟ್ಟು ಯಾವ ಥರ ಪಾಸ್ ಆಗಬೇಕು ಅಂತ ಹೇಳಿ ಈಗ ಪಾಸ್ ಆಗಿದ್ದೀನಿ. ಇಬ್ಬರು ಪಾಸ್ ಆಗಿದ್ದೀವಿ, ತುಂಬ ಖುಷಿ ಇದೆ.